ಅವರು ಪಕ್ಷ ವಿರೋಧಿನ ಹಾಸನ ನಗರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ವರೂಪ್ರವರು JDS MLA 20,000 ಲೀಡ್ ಕೊಟ್ಟರಲ್ಲ ಕಾಂಗ್ರೆಸ್ಗೆ. ಇವ್ರು ಏನು ಮಾಡಿದರು? ಮಂಜೂರವರು ಹೇಳ್ತಾರೆ ಮೈತ್ರಿಗೆ ವಿರೋಧವಾಗಿದ್ದಾರೆ ಪ್ರೀತಮ್ ಗೌಡರು ಅಂತ ಮಾತಾಡ್ತಾರೆ. ಆದರೆ ಮಂಜು ಅವ್ರ ಕ್ಷೇತ್ರದಲ್ಲಿ ಅವರು JDS ಶಾಸಕರು, ಅವ್ರ ಕ್ಷೇತ್ರದಲ್ಲಿ 19,000 ಲೀಡ್ ಕೊಟ್ಟರಲ್ಲ ಕಾಂಗ್ರೆಸ್ಗೆ. ನೀವೇನು ಮಾಡ್ತಾಯಿದ್ರಿ? ನಿಮ್ಮ ದೃಷ್ಟಿನಲ್ಲಿ ನೀವೇ ಹೇಳೋ ರೀತಿ ಹಾಗಾದರೆ ಜಿಲ್ಲೆಯಲ್ಲಿ ಪ್ರೀತಮ್ ಗೌಡ್ರೆ ಹೆಚ್ಚು ಶಕ್ತಿಶಾಲಿ ಅನ್ನೋದನ್ನು ನೀವೇ ಒಪ್ಕೊಂಡಿದ್ದೀರಿ ಅನ್ನಂಗೆ ಆಯಿತು. ಪ್ರೀತಮ್ ಗೌಡ್ರಿಂದಲೇ ಸೋಲಾಯಿತು ಅಂದಾಗ ಶಕ್ತಿಶಾಲಿ ಯಾರು? ಪ್ರೀತಮ್ ಗೌಡ್ರೆ ಶಕ್ತಿಶಾಲಿ ಅನ್ನೋದನ್ನು ನೀವೇ ನಿರೂಪಿಸ್ತಾ ಇದ್ದೀರಿ. ಜಿಲ್ಲೆಯಲ್ಲಿ ಮೈತ್ರಿ ಬೇಡ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಪ್ರೀತಮ್ ಗೌಡ್ರು ಅಲ್ಲ, ಜಿಲ್ಲೆಯ ಪ್ರತಿಯೊಬ್ಬ ಕಾರ್ಯಕರ್ತರ ಅಭಿಲಾಷೆ, ಅವರ ಇಚ್ಛೆ ಇದು ಮೈತ್ರಿ ಬೇಡ ಅನ್ನೋದು. ಅದನ್ನು ಅವರು ರಾಜ್ಯ ನಾಯಕರುಗಳಿಗೆ ತಿಳಿಸಿದ್ದಾರೆ. ತಪ್ಪೇನಿದೆ? ಇವರೇ ಪ್ರತಿಯೊಂದು ಸಭೆಗಳಲ್ಲಿ ಪ್ರಚಾರಗಳಲ್ಲಿ ಪ್ರೀತಮ್ ಗೌಡ್ರು ವಿರೋಧ, ಪ್ರೀತಮ್ ಗೌಡ್ರು ವಿರೋಧ, ಪ್ರೀತಮ್ ಗೌಡ್ರು ವಿರೋಧ. ಯಾಕಪ್ಪ ಪ್ರಚಾರ ಮಾಡ್ತಾಯಿದ್ದೀರಿ ನೀವು? ಅಂದರೆ ಪ್ರೀತಮ್ ಗೌಡ್ರು ಕಂಡು ಅಷ್ಟೊಂದು ಭಯನ ನಿಮಗೆ? ಲಿಂಗೇಶ್ ಅವ್ರು ಮುಂದವ್ರು ಹೇಳ್ತಾರೆ ಕಾಂಗ್ರೆಸ್ಸಿಗೆ ಪ್ರೀತಮ್ ಗೌಡ್ರು ಕಾಲಿಟ್ಟಿದ್ದಾರೆ, ಒಂದು ಕಾಲು ಆಚೆ ಹಾಕವ್ರೆ. ಪ್ರೀತಮ್ ಗೌಡ್ರು BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿನ ಕೊಟ್ಟಿದ್ದಾರೆ ಪಕ್ಷ. ಅದೇ ರೀತಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಅವರು ಪಕ್ಷಕ್ಕಾಗಿ ದುಡಿತಾ ಇದ್ದಾರೆ, ಶ್ರಮಿಸ್ತಾ ಇದ್ದಾರೆ. ಅವರು ಕಾಂಗ್ರೆಸ್ಗೆ ಹೋಗುವಂಥ ಗ್ರಾಚಾರ ಏನು ಬಂದಿಲ್ಲ, ಅವ್ರಿಗೆ ಅಂಥ ಪರಿಸ್ಥಿತಿ ಏನಿಲ್ಲ. ಇವ್ರುಗಳೇ ಕಾಂಗ್ರೆಸ್ಸಿಗೆ ಕಳ್ಸೋಕ್ಕೆ ಹೊರಟವ್ರೆ. ಕಾರಣ ಏನು? ಎಲ್ಲಿ ಬೇರೊಬ್ಬ ಒಕ್ಕಲಿಗರ ನಾಯಕ ಬೆಳೆದ್ಬಿಡ್ತಾನೆ ಹಾಸನ ಜಿಲ್ಲೆಯಲ್ಲಿ, ಅದನ್ನು ತೆಗಿಬೇಕು ಅನ್ನೋ ತಂತ್ರಗಾರಿಕೆ ಇದು. ಈ ತಂತ್ರಗಾರಿಕೆ ಅನ್ನೋದು ನಮಗೆ ಗೊತ್ತಾಗ್ತದೆ. ಇದೇ ತಂತ್ರಗಾರಿಕೆ ಮಾಡಿ ಚನ್ನಪಟ್ಟಣದಲ್ಲಿ BJPಯಲ್ಲಿದ್ದಂಥ ಯೋಗೇಶ್ವರನ್ನ ಕಳಿಸಿದರು ಟಿಕೆಟ್ ತಪ್ಪಿಸಿ. ಅಂದರೆ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ ನಿಮಗೇನು ಗೊತ್ತು? ಯಾವ ಜ್ಯೋತಿಷಿ ಕೇಳಿದ್ರಿ ನೀವು? ನಿಮ್ಗೆ ಯಾರು ಶಾಸ್ತ್ರಿ ಹೇಳಿದವರು? ನಿಮಗೆ ಗಿಳಿಪಾಠ ಹೇಳಿತಾ ಪ್ರೀತಮ್ ಗೌಡ್ರಿಗೆ ಟಿಕೆಟ್ ಕೊಡೋಲ್ಲ ಅಂತ? ನಾನಾದರೂ ಇವತ್ತು ಹೇಳ್ತಾ ಇದ್ದೀನಿ, ಹಾಸನ ನಗರದಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ BJPಯಿಂದ ಪ್ರೀತಮ್ ಗೌಡ್ರೇ ಅಭ್ಯರ್ಥಿ. ಇದರಲ್ಲಿ ಎರಡನೇ ಮಾತಿಲ್ಲ. ನೀವೇನೇ ತಂತ್ರಗಾರಿಕೆ ಮಾಡಿದ್ರು, ನೀವೇನೇ ವಿರೋಧ ಮಾಡಿದ್ರು, ನೀವು ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಮಾಡಿದರೂ ಕೂಡ ಪ್ರೀತಮ್ ಗೌಡ್ರ ಸೀಟನ್ನು ತಪ್ಸೋಕ್ಕೆ ನಿಮ್ಗೆ ಯಾರ ಕೈಲೂ ಆಗಲ್ಲ. ಇದು ಶತಸಿದ್ಧ. ನೀವು ಇನ್ನೊಬ್ಬರು ಎಲ್ಲಿ ನಮ್ಮ ವಿರುದ್ಧವಾಗಿ ಇನ್ನೊಬ್ಬ ಒಕ್ಕಲಿಗರು ಉಟ್ಕೊಂಡ್ಬಿಡ್ತಾನೋ ಅನ್ನೋ ಭಯದಿಂದ ನೀವು ಈ ರೀತಿ ಹೇಳ್ತಾ ಇದ್ದೀರಾ ಹೊರತು ಇದು ಬೇರೆ ಉದ್ದೇಶ ಏನೂ ಇಲ್ಲ. ಲಿಂಗೇಶ್ ಅವರವರು ಹೇಳ್ತೀನಿ, BJP ಜಿಲ್ಲೆಯಲ್ಲಿಲ್ಲ ಅಂತ ನಾಯಕರುಗಳು ಹೇಳ್ತಾವ್ರೆ. ಲಿಂಗೇಶ್ ಅವರು ಚುನಾವಣೆಯಲ್ಲಿ 2023ರಲ್ಲಿ 3ನೇ ಸ್ಥಾನಕ್ಕೆ ಹೋದರು, ಅಲ್ಲಿ ಗೆದ್ದದ್ದು BJP. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.